ನಮಸ್ಕಾರ ಫ್ರೆಂಡ್ಸ್. ಫೆಬ್ರವರಿ ಮಂತ್ಲಿ ಸೀರೀಸ್ ಇವತ್ತಿನ ದಿನ 27 ಫೆಬ್ರವರಿ ಗುರುವಾರ ಮುಕ್ತಾಯ ಆಯಿತು. ಮಾರ್ಚ್ ಸೀರೀಸ್ ನಾಳೆ ದಿನ ಅಂದರೆ ಫೆಬ್ರವರಿ ಕೊನೆಯ ಟ್ರೇಡಿಂಗ್ ಡೇ 28 ಫೆಬ್ರವರಿ ಶುಕ್ರವಾರದಿಂದ ಶುರು ಆಗುತ್ತೆ. ಇನ್ನು ಫೆಬ್ರವರಿ ಮಂತ್ ಸೀರೀಸ್ ಕಂಪ್ಲೀಟ್ ಆದಾಗ ನಾನು ಕೆಲವೊಂದು ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ನಾವು 28 ಫೆಬ್ರವರಿ ಯಾವುದೆಲ್ಲ ಟ್ರೇಡಿಂಗ್ ಲೆವೆಲ್ಸ್ ಕಾಣಿಸ್ತಾ ಇದ್ದಾವೆ ಅಂತ ನಿಮಗೆ ಹೇಳ್ತೀನಿ. ಮೊದಲದಾಗಿ ಇವತ್ತಿನ ದಿನ 27 ಫೆಬ್ ನಮ್ಮ ಇಂಡಿಯನ್ ಮಾರ್ಕೆಟ್ ಫ್ಲಾಟ್ ಅಲ್ಲಿ ಓಪನ್ ಆಯ್ತು. ಅದರಲ್ಲಿ ಮೇನ್ ಆಗಿ ನಿಫ್ಟಿ ಚಾರ್ಟ್ ನ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ಮೊದಲನೆಯ 45 ನಿಮಿಷ ಅಂತ ತಗೊಳ್ಳಿ, ಸ್ವಲ್ಪ ವಾಲಟಿಲಿಟಿ ಇತ್ತು. ಅದಾದ್ಮೇಲೆ ನಿಫ್ಟಿ ದಿನವೆಲ್ಲ 22,570 ಇಂದ ಕೆಳಗಡೆ 22,513 ಓನ್ಲಿ 50 ಪಾಯಿಂಟ್ಸ್ ರೇಂಜ್ ಅಲ್ಲೇ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ ಆಲ್ಮೋಸ್ಟ್ ಮಂತ್ ಲೋನಲ್ಲಿ, ನಾಟ್ ಓನ್ಲಿ ಡೇ ಲೋ, ಮಂತ್ ಲೋನಲ್ಲಿ ಬಂದು ಅದು 22,510 ಹತ್ರ ಕ್ಲೋಸಿಂಗ್ ನ ಕಟ್ಟಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಯಾವರೇಜ್ ಕ್ಲೋಸಿಂಗ್ 22,545 ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಇವತ್ತಿನ ದಿನದ ಮೂವ್ಮೆಂಟ್ ಆಫ್ ನೋಡ್ತಾ ಇದ್ರೆ ಇದು ಆಲ್ಮೋಸ್ಟ್ ನಿನ್ನೆ ರೀತಿನೇ ಇತ್ತು. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ವಾಲಟಿಲಿಟಿ, ಅಲ್ಲಿಂದ ಸಿಮಿಲರ್ ಕೈಂಡ್ ಆಫ್ ಫಾರ್ಮೇಶನ್ ಎಂಡ್ ಆಫ್ ದ ಡೇ ಕರೆಕ್ಷನ್ ಬಂದಿದೆ. ಹಾಗೂ ಇಲ್ಲಿ ಕೂಡ ವಾಲಟಿಲಿಟಿ ಇದ್ರೆ ಕೂಡ ಎಂಡ್ ಆಫ್ ದ ಡೇ ಟೋಟಲ್ ಆಗಿ ಫಾರ್ಮೇಶನ್ ಲೋ ಸೈಡ್ ಅಲ್ಲೇ ತೋರಿಸ್ತಾ ಇದೆ. ಸೊ ಇದು ಒಂದು ಅಬ್ಸರ್ವೇಷನ್. ಇದೇ ಕ್ಲೋಸಿಂಗ್ ನ ನಾವು ಇಲ್ಲಿ ವೀಕ್ಲಿ ಕ್ಲೋಸಿಂಗ್ ಅಂತ ಬಂದ್ರೆ ಜೂನ್ ಫಸ್ಟ್ ವೀಕ್ ಅಲ್ಲಿ ನಮ್ಮ ಭಾರತದ ಪಾರ್ಲಿಮೆಂಟ್ ಎಲೆಕ್ಷನ್ ರಿಸಲ್ಟ್ ಬಂದಿತ್ತು. ಸೊ ಆ ವೀಕ್ ಕನ್ಸಾಲಿಡೇಷನ್ ಲೆವೆಲ್ ಇಲ್ಲಿ ಏನಿದೆ, ಸೊ ಅದ್ರ ಮಧ್ಯದಲ್ಲಿ ಈಗ ಆಲ್ಮೋಸ್ಟ್ ನಿಫ್ಟಿ ಬಂದು ಈಗ ಕ್ಲೋಸಿಂಗ್ ನ ಕಂಡಿದೆ. ಅದ್ರ ಪ್ರೀವಿಯಸ್ ವೀಕ್ ಲೋಗಳು ಬಂದು 22,378 ಹತ್ರ ಇತ್ತು. ಸೊ ಇದು ನಮಗೆ ನಾಳೆ ದಿನ ಹಾಗೂ ಬರೋ ದಿನಗಳಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ. ಸೊ ಇದನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ಇದು ಬಂದು 22,390. ಇಲ್ಲಿಂದ ಈಗ ನಾವು ಮಂತ್ಲಿ ಚಾರ್ಟ್ಗೆ ಬಂದ್ರೆ ನಿಫ್ಟಿ ಸತತವಾಗಿ 5th ಮಂತ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅಕ್ಟೋಬರ್ ಮಂತ್ ಅಲ್ಲಿ 6% ನೆಗೆಟಿವ್ ಕ್ಲೋಸ್ ಇಂದ ಶುರು ಮಾಡಿದ್ದು ಈಗ ಫೆಬ್ರವರಿ ಮಂತ್ ಅಲ್ಲಿ ನಿಯರ್ಲಿ 4% ನೆಗೆಟಿವ್ ಅಲ್ಲಿ ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಸತತವಾದ 5th ಮಂತ್ ನೆಗೆಟಿವ್ ಕ್ಲೋಸಿಂಗ್. ಸೊ ನಾವು ಕಳೆದ ದಿನಗಳಲ್ಲಿ ಬುಲ್ ಮಾರ್ಕೆಟ್ ಅಲ್ಲಿ ಕೂಡ ಮಾರ್ಕೆಟ್ ಸತತವಾದ 5th ಮಂತ್ ಕ್ಲೋಸಿಂಗ್ ನ ಪಾಸಿಟಿವ್ ಕ್ಲೋಸಿಂಗ್ ನ ಕೊಟ್ಟಿದ್ದಿಲ್ಲ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಓನ್ಲಿ 4 ಕ್ಯಾಂಡಲ್ಸ್ ಗ್ರೀನ್ ಅಲ್ಲಿ ಇದ್ದಾವೆ. ಅದಕ್ಕಿಂತ ಹಿಂದೆ ಒಂದು ನೆಗೆಟಿವ್ ರೆಡ್ ಕ್ಯಾಂಡಲ್ ಇದೆ. ಓನ್ಲಿ 4 ಮಂತ್ಸ್ ಪಾಸಿಟಿವ್ ಕ್ಲೋಸಿಂಗ್ ಇಲ್ಲಿ ಬಂದಿತ್ತು. ಇದೇ ರೀತಿ ನಾವು ಇಲ್ಲಿ ನೋಡ್ತಾ ಬಂದ್ರೆ ಸತತವಾದ 5ನೇ ಮಂತ್ ಗ್ರೀನ್ ಕ್ಯಾಂಡಲ್ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ನಾವು ಹೀಗೆ ನೋಡ್ತಾ ಬಂದ್ರೆ ಕೊರೋನಾ ಪೆಂಡಮಿಕ್ ಕರೆಕ್ಷನ್ ಆದ್ಮೇಲೆ ಇಲ್ಲಿ ಏಪ್ರಿಲ್ ಮಂತ್ ಇಂದ ಸತತವಾದ 5 ಗ್ರೀನ್ ಕ್ಯಾಂಡಲ್ ಆಗಿದ್ವು. ಅದಾದ್ಮೇಲೆ ಈಗ ಮಾತ್ರ ಸತತವಾದ ಟ್ರೆಂಡಿಂಗ್ ಮಂತ್ ನ ನಾವು ನೋಡಿದೀವಿ. ಇನ್ನು ಇದೇ ರೀತಿ ಇನ್ನು ಹಿಂದಿನ ಮಂತ್ಗಳಲ್ಲಿ ಯಾವಾಗಾದ್ರೂ ಸತತವಾದ 5 ಅಥವಾ 5ಕ್ಕಿಂತ ಹೆಚ್ಚಿನ ಟ್ರೆಂಡಿಂಗ್ ಮಂತ್ಲಿ ಮೂವ್ಮೆಂಟ್ಸ್ ನೀವು ಏನಾದ್ರೂ ಅಬ್ಸರ್ವ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದನ್ನ ನಾವು ನಮ್ಮ ಕಮಿಂಗ್ ವಿಡಿಯೋದಲ್ಲಿ ಹೇಳಕ್ಕೆ ಪ್ರಯತ್ನ ಬೀಳ್ತೀನಿ. ಸೊ ಮಾರ್ಕೆಟ್ ಟ್ರೆಂಡಿಂಗ್ ಮಾತ್ರ ಬಹಳ ನೆಗೆಟಿವ್ ಆಗಿದೆ. ನಿಫ್ಟಿ ಸತತವಾಗಿ 5ನೇ ಮಂತ್ ಕರೆಕ್ಷನ್ ಕೊಟ್ಟಿದೆ. ಇದನ್ನ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನೋಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರ 3ನೇ ಸತತವಾದ ನೆಗೆಟಿವ್ ಕ್ಲೋಸಿಂಗ್ 3ನೇ ಮಂತ್. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ರೆಗ್ಯುಲರ್ ಆಗಿ ಟ್ರೇಡ್ ಮಾಡೋಕೆ ಲೆವೆಲ್ಸ್ ನ ನೋಡ್ತಾ ಇರ್ತೀವಿ. ಅದಕ್ಕಾಗಿ ಇಲ್ಲಿ ಕೂಡ ನೋಡಿದ್ರೆ ಇಲ್ಲಿ 2ನೇ ಮಂತ್ ನೆಗೆಟಿವ್ ಅಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಸೆನ್ಸೆಕ್ಸ್ ಗೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ ಕೂಡ ಸತತವಾದ 5ನೇ ಮಂತ್ ನೆಗೆಟಿವ್ ಕ್ಲೋಸಿಂಗ್. ಇನ್ನು ಮಾರ್ಕೆಟ್ ಬ್ರೆತ್ ಬಗ್ಗೆ ನಾವು ಇಲ್ಲಿ ನೋಡೋದಾದ್ರೆ ನಿಫ್ಟಿ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 0.92% ಅಷ್ಟು ನೆಗೆಟಿವ್ ಅಲ್ಲಿ, ಅದು 545 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 0.89% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಯರ್ಲಿ 1% ಅಂತಾನೆ ಹೇಳ್ಬೋದು ನಿಫ್ಟಿ 50 ನಲ್ಲಿ ಹಾಗೂ ಮಿಡ್ ಕ್ಯಾಪ್ ಸೆಲೆಕ್ಟ್ ಕ್ಲೋಸಿಂಗ್. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ 135 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸ್ ಆದ್ರೆ ಫಿನ್ ನಿಫ್ಟಿ 137 ಪಾಯಿಂಟ್ಸ್ ಪ್ಲಸ್ ಅಲ್ಲಿ, ಅದು 0.60% ಅಷ್ಟು ಪ್ಲಸ್. ಅದನ್ನ ನಾವು ಇಲ್ಲಿ ಟಾಪ್ ಗೇನರ್ಸ್ ಅಂಡ್ ಲೂಸರ್ಸ್ ಅಲ್ಲೂ ನೋಡಬಹುದು. ಸೊ ಟಾಪ್ ಗೇನರ್ಸ್ ಅಲ್ಲಿ ಮೇನ್ ಫೈನಾನ್ಷಿಯಲ್ ಸ್ಟಾಕ್ಸ್, ಶ್ರೀರಾಮ್ ಫೈನಾನ್ಸ್, ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸರ್ಫ್, ಇವು ಎಲ್ಲ ಟಾಪ್ ಗೇನರ್ಸ್ ಆಗಿದ್ವು. ಶ್ರೀರಾಮ್ ಫೈನಾನ್ಸ್ ಮೋರ್ ದೆನ್ 5% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದೇ ನೆಗೆಟಿವ್ ಕ್ಲೋಸಿಂಗ್ ಅಲ್ಲಿ ಟಾಪ್ ಅಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಇದ್ರೆ ಅದನ್ನ ಫಾಲೋ ಮಾಡಿ. ಟ್ರೆಂಟ್, ಬಜಾಜ್ ಆಟೋ, ಟಾಟಾ ಮೋಟರ್ಸ್, M&M ಟಾಪ್ ಲೂಸರ್ಸ್ ಆಗಿದ್ವು. ಹಾಗೂ ಅಡ್ವಾನ್ಸಸ್ ಡಿಕ್ಲೈನ್ಸ್ ಅಲ್ಲಿ ಅಡ್ವಾನ್ಸಸ್ ಓನ್ಲಿ 570 ಇದ್ರೆ
ಡಿಕ್ಲೈನ್ ಸ್ಟಾಕ್ಸ್ ಅಡ್ವಾನ್ಸಸ್ ಗಿಂತ 4 ಪಟ್ಟು ಹೆಚ್ಚಾಗಿದ್ವು. ಸೊ ಮಾರ್ಕೆಟ್ ಸೆಂಟಿಮೆಂಟ್ ಮಂತ್ಲಿ ಎಕ್ಸ್ಪೈರಿ ನಲ್ಲಿ ತುಂಬಾ ನೆಗೆಟಿವ್ ಆಗೇ ಇತ್ತು. ಇನ್ನು 27 ಫೆಬ್ರವರಿ ಮಂತ್ಲಿ ಎಕ್ಸ್ಪೈರಿ ನಂತರ 28 ಫೆಬ್ರವರಿ ನಾವು ಹೇಗೆ ಟ್ರೇಡ್ ಮಾಡಬಹುದು ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡೋಣ. ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು ಈಗ 13 ಹತ್ರ ಬಂದಿದೆ. ಸೊ ನಾನು ಹೇಳ್ತಾ ಇದ್ದೆ ಹಿಂದಿನ ವಿಡಿಯೋಗಳಲ್ಲಿ 15 ಕೆಳಗಡೆ ಇದ್ರೆ ಅದು ಆಕ್ಚುಲಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ ಅಂತ. ಸೊ ಇದು ಈಗ ಕಡಿಮೆ ಆಗ್ತಾ ಇದೆ, ಆದ್ರೆ ಮಾರ್ಕೆಟ್ ಅಲ್ಲಿ ಇನ್ನೂ ರಿಕವರಿ ಕಾಣಿಸ್ತಾ ಇಲ್ಲ. ಆದ್ರೆ ಹೆಚ್ಚಿನ ಕರೆಕ್ಷನ್ ಕೂಡ ನಾವು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಫಿಯರ್ ಸೆಲ್ಲಿಂಗ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅದೇ ನಾವು US ಡಾಲರ್ ಇಂಡೆಕ್ಸ್ ನ ನೋಡಿದ್ರೆ ಇದು ಈಗ 106.6 ಹತ್ರ ಇದೆ. ನಿನ್ನೆ ದಿನ ಒಳ್ಳೆ ಕೂಲ್ ಡೌನ್ ಆಗಿತ್ತು, ಆದ್ರೆ ಇದು ಅಗೇನ್ ಈಗ ಮೇಲೆ ಬಂದು 106.6 ಹತ್ರ ಇದೆ. ಸೊ ಇದು ಸದ್ಯಕ್ಕೆ ನಮ್ಗೆ ನ್ಯೂಟ್ರಲ್ ಅಂತ ತಗೋತಾ ಇದ್ದೀವಿ. ಇಲ್ಲಿಂದ US 10 ಇಯರ್ ಬಾಂಡ್ ಇದು ಕೂಡ ಒಳ್ಳೆ ರೀತಿ ಕಡಿಮೆಯಾಗಿ 4.2 ವರೆಗೆ ಬಂದಿತ್ತು. ಅಲ್ಲಿಂದ ಅಗೇನ್ ಈಗ 4.3 ಮೇಲೆ ಹೋಗಿದೆ. ಇದನ್ನು ಸದ್ಯಕ್ಕೆ ನ್ಯೂಟ್ರಲ್ ಆಗಿ ತಗೋತಾ ಇದ್ದೀವಿ. ನೆಕ್ಸ್ಟ್ ಬಂದು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು 87 ಮೇಲೆ ಬಂದಿದೆ. ಕಳೆದ ವಾರದಲ್ಲಿ ಇದು 87 ಕೆಳಗಡೆ ಬಂದಾಗ ನ್ಯೂಟ್ರಲ್ ಟು ಪಾಸಿಟಿವ್ ಅಂತ ತಗೋತಾ ಇದೀವಿ, ಆದ್ರೆ ಇದು ಅಗೇನ್ 87 ಮೇಲೆ ಹೋಗಿದೆ. ಇದು ಆಕ್ಚುಲಿ ನೆಗೆಟಿವ್ ಆಗಿರುತ್ತೆ. ನಾಳೆ ದಿನ ಮಾರ್ಕೆಟ್ ಓಪನ್ ಆದ್ಮೇಲೆ 87 ಕೆಳಗಡೆ ಹೋದ್ರೆ ಆಕ್ಚುಲಿ ಮಾರ್ಕೆಟ್ಗೆ ಅದು ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಹೋಗ್ಬೋದು. ಬ್ರೆಂಟ್ ಕ್ರೂಡ್ ಆಯಿಲ್ ನೋಡಿದ್ರೆ ಇದು 72 ಹತ್ರ ಇದೆ. ಸೊ 72 ಇಂದ 72.7 ಹತ್ರ ಬಂದಿದ್ರೆ ಇದು ನ್ಯೂಟ್ರಲ್ ಟು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇನ್ನು US ಮಾರ್ಕೆಟ್ ಕಡೆ ನೋಡಿದ್ರೆ ಇದು ಸ್ವಲ್ಪ ನೆಗೆಟಿವ್ ಆಗಿದೆ. ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಕರೆಕ್ಷನ್ ಕಾಣ್ತಾ ಲೋವರ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಡೌ ಜೋನ್ಸ್ ಫೀಚರ್ಸ್. ಅದೇ ನಾಸ್ಡಾಕ್ ಇಂಡೆಕ್ಸ್ ನೋಡಿದ್ರೆ, ನಾಸ್ಡಾಕ್ ಅಂದ್ರೆ US IT ಇಂಡೆಕ್ಸ್ ಆಲ್ಮೋಸ್ಟ್ ರೀಸೆಂಟ್ ಲೋ ಹತ್ರ ಬಂದು ತನ್ನ 200 ಡೇ ಮೂವಿಂಗ್ ಆವರೇಜ್ ಹತ್ರ ಈಗ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿ ಕೂಡ ಸ್ವಲ್ಪ ನ್ಯೂಟ್ರಲ್ ಟು ನೆಗೆಟಿವ್ ಸೆಂಟಿಮೆಂಟ್ ಇದೆ. FIS ಡೇಟಾ ಮಾತ್ರ ಟೋಟಲಿ ನೆಗೆಟಿವ್ ಆಗಿದೆ. ಓವರ್ 46,000 crores ಅಷ್ಟು ಇಂಡಿಯನ್ ಮಾರ್ಕೆಟ್ ಅಲ್ಲಿ FIS ಸೆಲ್ ಮಾಡಿದ್ದಾರೆ. ಅದಕ್ಕೆ DIS ಒಂದ್ ಕಡೆಯಿಂದ ಕಾಂಪನ್ಸೇಟ್ ಮಾಡ್ತಿದ್ದಾರೆ, ಆದ್ರೆ ಅದು ಮಾರ್ಕೆಟ್ಗೆ ಇನ್ನು ಸಾಲ್ತಾ ಇಲ್ಲ. ಇನ್ನು FIS ಸತತವಾದ ಸೆಲ್ಲಿಂಗ್ 5th ಮಂತ್ ನ ನಾವು ಇಲ್ಲಿ ನೋಡ್ತಾ ಇದೀವಿ. ಅದಕ್ಕಿಂತ ಹಿಂದೆ ನಾವು ಇಲ್ಲಿ ನೋಡಿದ್ರೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಹಾಗೂ ಜುಲೈ ಮಂತ್ ಅಲ್ಲಿ 612 ಹಾಗೂ 5,000 crores ಬೈ ಮಾಡಿದ್ರು. ಸದ್ಯಕ್ಕೆ ಮಾತ್ರ FIS ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗಿದ್ದಾರೆ. ಮಾರ್ಚ್ ಮಂತ್ ಅಲ್ಲಿ ಏನಾದ್ರು ರಿಟರ್ನ್ ಬರ್ತಾರ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ನಾವು ಮಾರ್ಚ್ ಮಂತ್ ಫಸ್ಟ್ ವೀಕ್ ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 7,75,000 ಇದೆ, ಕಾಲ್ ಸೈಡ್ ಅಲ್ಲಿ 9 lakhs ಇದೆ. ಆಲ್ಮೋಸ್ಟ್ ಸಮನಾಗಿದ್ದಾರೆ. ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಸದ್ಯಕ್ಕೆ 62,000 22,600 ಹತ್ರ. ಅಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಡೈರೆಕ್ಟ್ ಆಗಿ 23,000 ಹತ್ರ ಇದೆ. ಸಪೋರ್ಟ್ ಅಲ್ಲಿ 67,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 22,500 ಹತ್ರ. ಅದಕ್ಕಿಂತ ನೆಕ್ಸ್ಟ್ ಹೈಯೆಸ್ಟ್ ಕೆಳಗಡೆ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ 22,500 ಮೇಲೆ ಹೆಚ್ಚಿನ ವೀಕ್ನೆಸ್ ನಿಫ್ಟಿನಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ನಿಫ್ಟಿನಲ್ಲಿ ಏನಾದ್ರೂ ಲಾಂಗ್ ಪೊಸಿಷನ್ಸ್, ರಿಸ್ಕಿ ಲಾಂಗ್ ಪೊಸಿಷನ್ಸ್ ಟ್ರೈ ಮಾಡ್ಬೇಕಂತಂದ್ರೆ ನಿಫ್ಟಿನಲ್ಲಿ ನಾವು ಈ ಪ್ರೀವಿಯಸ್ 2 days ಹೈ 22,625 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಹಾಗೂ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬೆಟರ್ ಅಂತಂದ್ರೆ 22,500 ಕೆಳಗಡೆ ಬ್ರೇಕ್ ಆಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ 15 ನಿಮಿಷದ ಲೋ ಇಂದ ನಾವು ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಮಧ್ಯದಲ್ಲಿ ಯಾವುದೇ ಟ್ರೇಡ್ ತಗೊಂಡ್ರೆ ಕೂಡ ಅದರಲ್ಲಿ ನಾವು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೊನೆಯ 45 ನಿಮಿಷ 1 ಅವರ್ ಕರೆಕ್ಷನ್ ಬಂದಿತ್ತು. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನೆಕ್ಸ್ಟ್ ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಬಂದು ಅಗೇನ್ ಈ ಲೆವೆಲ್ ಇಂದ ರೀಗೇನ್ ಮಾಡಿ ಏನಾದ್ರು ರಿಕವರಿ ಅಂತ ಬಂದ್ರೆ ನಾವು ಇಲ್ಲಿ 48,750 ಮೇಲೆ ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಅದೇ ಏನಾದ್ರು ಈ ಲೆವೆಲ್ ಇಂದಾನೆ ಕರೆಕ್ಷನ್ ಹೆಚ್ಚಾಗ್ತಾ ಹೋದ್ರೆ 48,500 ಕೆಳಗಡೆಯಿಂದ ಪುಟ್ ಪೊಸಿಷನ್ ಬಗ್ಗೆ ಕೂಡ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಲಾಸ್ಟ್ 1 ಅವರ್ ಅಲ್ಲಿ ಸ್ವಲ್ಪ ರಿಕವರಿ ಏನು ತೋರಿಸ್ತಾ ಇತ್ತು. ಅದು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಏನಾದ್ರೂ ನಮಗೆ 11,000 ಮೇಲೆ ಬಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ಪುಟ್ ಪೊಸಿಷನ್ಸ್ 10,900 ಕೆಳಗಡೆ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಪುಟ್ ಪೊಸಿಷನ್ಸ್ ನ ಇಲ್ಲಿ ಟ್ರೈ ಮಾಡ್ಬೋದು. ಸೊ ನಮ್ಮ ಪೊಸಿಷನ್ಸ್ ಗಳಿಗೆ ಸರಿಯಾದ ಸ್ಟಾಪ್ ಲಾಸ್ ಹೆಡ್ಜಿಂಗ್ ನ ತಗೊಂಡು ನಾವು ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.